ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ರಿಸಲ್ಟ್ ಟಾಸ್ಕ್ನ ಗೆದ್ದಿದ್ದು ಯಾರು, ಅಷ್ಟೇ ಅಲ್ಲದೆ ಇವಾಗ ಟಾಸ್ಕ್ ಎಲ್ಲ ಕಂಪ್ಲೀಟ್ ಕೂಡ ಆಗಿದೆ. ಈ ಟಾಸ್ಕ್ನ ಗೆದ್ದಿದ್ದು ಯಾರು, ಅತಿ ಹೆಚ್ಚು ಸ್ಟಾರ್ ಪಡ್ಕೊಂಡಿದ್ಯಾರು, ಅದಲ್ಲದೆ ನಿನ್ನೆ ಗ್ರಾಹಕರಾಗಿದ್ದವರು ಈಗ ರಿಸಲ್ಟ್ ನಡೆಸೋರಾಗಿದ್ದಾರೆ. ಹಾಗೆ ನಿನ್ನೆ ರಿಸಲ್ಟ್ ನಡೆಸೋರು ಈಗ ಗ್ರಾಹಕರಾಗಿದ್ದಾರೆ. ಹೌದು, ಇದ್ರ ಬಗ್ಗೆ ಹೆಂಗೆ ಅನಿಸುತ್ತೆ, ಇಷ್ಟು ದಿನದ ಮೋಕ್ಷದ ಆಸೆ ಈಗ ಈಡೇರುತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಾರ ಬಿಗ್ ಬಾಸ್ ಬಿಗ್ ಬಾಸ್ ರಿಸಲ್ಟಾಗಿ ಬದಲಾಗಿದೆ. ಅಷ್ಟೇ ಅಲ್ಲದೆ ಈ ವಾರದ ಟಾಸ್ಕ್ ಕೂಡ ರಿಸಲ್ಟ್ ಹಾಗೂ ಗ್ರಾಹಕರ ಮಧ್ಯೆ ನಡೆಯುತ್ತೆ ಅಂತ ಹೇಳ್ಬೋದು. ರಿಸಲ್ಟ್ ನಡೆಸುವವರು ಹಾಗೂ ಗ್ರಾಹಕರನ್ನ ಹೇಗೆ ನೋಡ್ಕೊತೀವಿ ಅನ್ನೋದ್ರ ಮೇಲೆ ಬಿಗ್ ಬಾಸ್ ಸ್ಟಾರ್ ಕೊಟ್ಟಿದೆ 10 ಸ್ಟಾರ್. ಯಾರಿಗೆ ಅತಿ ಹೆಚ್ಚು ಸ್ಟಾರ್ ಪಡ್ಕೊತಾರೋ ಅವ್ರು ಈ ಟಾಸ್ಕ್ನ ವಿನ್ನರ್ ಆಗುತ್ತಾರೆ. ಅಷ್ಟೇ ಅಲ್ಲದೆ ನಿನ್ನೆ ಸಂಚಿಕೆಯಲ್ಲಿ ಗ್ರಾಹಕರಾಗಿ ಚೈತ್ರ ಕುಂದಾಪುರ ಅವ್ರ ಟೀಮ್ ಬಂದಿದ್ದರೆ ಅದೇ ಹಾಗೆ ತ್ರಿವಿಕ್ರಮ್ ಅವ್ರ ಟೀಮ್ ಅಂದರೆ ಭವೇಗೌಡ ಅವ್ರ ಟೀಮ್ ರಿಸಲ್ಟ್ ನಡೆಸೋರಾಗಿರ್ತಾರೆ. ಇವೆರಡು ಟೀಮ್ನಲ್ಲಿ ಕ್ಯಾಪ್ಟನ್ಗಳು ಬಂದು ಚೈತ್ರ ಕುಂದಾಪುರ್ ಹಾಗೂ ಭವ್ಯ ಅವರು. ಚೈತ್ರ ಕುಂದಾಪುರ ಅವ್ರ ಟೀಮ್ನಲ್ಲಿ ನೋಡಿರ್ಬೋದು ನೀವು ಯಾರ್ಯಾರು ಇದ್ದಾರೆ ಅಂತೇಳಿ. ಗೌತಮಿ ಇದ್ದಾರೆ, ಮಂಜಣ್ಣ ಅವರು ಇದ್ದಾರೆ, ಹನುಮಂತ ಅವರು ಇದ್ದಾರೆ, ಹಾಗೆ ಐಶ್ವರ್ಯ ಅವರು ಕೂಡ ಇದ್ದಾರೆ. ಅಷ್ಟೇ ಅಲ್ಲದೆ ಭವ್ಯಗೌಡ ಟೀಮ್ ಮೇಲೆ ತ್ರಿವಿಕ್ರಮ್, ರಜತ್, ಮೋಕ್ಷಿತಾ ಹಾಗೂ ಧನ್ರಾಜ್ ಹಾಗೂ ಭವ್ಯಗೌಡ ಅವರು, ಇದಿಷ್ಟು ಎರಡು ಟೀಮ್ ಆಗಿದೆ ಅಂತೇಳಿ ಹೇಳ್ಬೋದು ಬಿಗ್ ಬಾಸ್ ರಿಸಲ್ಟಲ್ಲಿ. ಇವೆರಡು ಟೀಮ್ನಲ್ಲಿ ನಿನ್ನೆ ನೋಡಿರ್ಬೋದು, ನಿನ್ನೆ ಸಂಚಿಕೆ ಅಂತೂ ತುಂಬಾ ಮಜವಾಗಿತ್ತು ಅಂತ ಹೇಳ್ಬೋದು. ಹಾಗೆ ಎರಡು ಬ್ಯಾಲೆನ್ಸ್ ನ್ಯೂಟ್ರಲ್ ಆಗಿತ್ತು ಅಂತಲೇ ಹೇಳ್ಬೋದು ನಿನ್ನೆ ಸಂಚಿಕೆಯಲ್ಲಿ. ಅಷ್ಟೇ ಅಲ್ಲ, ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಅಲ್ಲಿ ಗ್ರಾಹಕರಿಗಿಂತ ಹೆಚ್ಚಾಗಿ ಅಂದರೆ ಚೈತ್ರ ಕುಂದಾಪುರ ಅವ್ರ ಟೀಮ್ ಗ್ರಾಹಕರಾಗಿರ್ತಾರಲ್ಲ, ಅವ್ರ ಟೀಮ್ ಹೆಚ್ಚಾಗಿ ಈ ಕಟ್ ಸೈಡ್ ರಿಸಲ್ಟ್ ನಡೆಸೋರ್ದೇ ತುಂಬಾ ಕಾಮಿಡಿ ಆಗಿತ್ತು ಅಂತ ಹೇಳ್ಬೋದು. ಅವರೇ ಎಂಜಾಯ್ ಮಾಡೋದು ಅಂತ ಹೇಳ್ಬೋದು ಈ ಟಾಸ್ಕ್ನ. ಯಾವ ರೀತಿ ಅಂತಂದರೆ ನೀವು ನೋಡಿರ್ಬೋದು, ಅವ್ರು ಕದ್ದು ಮುಚ್ಚಿ ಆ ಬ್ರೆಡ್ ಜಾಮ್ ತಿಂದಿರ್ಬೋದು, ಚಿಕನ್ ತಿಂತಿರೋದಾಗಿರ್ಬೋದು, ಅಷ್ಟೇ ಅಲ್ಲದೆ ಗೊತ್ತಿಲ್ಲ ಜ್ಯೂಸ್ ಕುಡಿಯೋದಾಗಿರ್ಬೋದು ಕೆಳಗಡೆ ಕುತ್ಕೊಂಡು, ಅದಲ್ಲದೆ ಅವರಿಗೆ ಗ್ರಾಹಕರಿಗೆ ಇಂಡೈರೆಕ್ಟಾಗಿ ಟಾಂಗ್ ಕೊಟ್ಟಿರ್ಬೋದಾಗಿರ್ಬೋದು. ಇವ್ರ ಟೀಮ್ ಒಂಥರ ಇನ್ನೂ ಮಜವಾಗಿತ್ತು ಅಂತಲೇ ಹೇಳ್ಬೋದು. ಇವ್ರದ್ದು ಯಾರು ರಿಸಲ್ಟ್ ನಡೆಸೋ ಟೀಮ್ ಅಂದರೆ ಭವೇಗೌಡ ಅವ್ರ ಟೀಮು. ಅಷ್ಟೇ ಅಲ್ಲ, ಧನ್ರಾಜ್ ಅವರು ವೆಜ್ ಅಂದ್ಕೊಂಡು ನಾನ್ ವೆಜ್ ತಿಂದು ಆಮೇಲೆ ದೇವಿ ಹತ್ರ ಕ್ಷಮೆ ಕೇಳಿರ್ಬೋದಾಗಿರ್ಬೋದು. ಗೌತಮಿ ಅವರು 11 ಗ್ಲಾಸ್ ವಾಟರ್ ಕೇಳ್ತಾರೆ. ಅದಲ್ಲದೆ ತ್ರಿವಿಕ್ರಮ್ ಅವರು ಇಲ್ಲೊಂದು ಚಿಕ್ಕದಾಗಿ ಆಟನೇ ಆಡಿರ್ತಾರೆ ಅಂತೇಳಿ ಕ್ಯೂಟಾಗಿ. ಏನಂತಂದರೆ ಟ್ಯಾಪ್ ನೀರು ತೊಗೊಂಡೋಗಿ ಇಟ್ಟಿರ್ತಾರೆ 11 ಗ್ಲಾಸು. ಅದಕ್ಕೆ ಗೌತಮಿ ಒಂದೇ ಗ್ಲಾಸ್ ತೊಗೊಂಡೋಗ್ತಾರೆ, ಅದು 11 ಗ್ಲಾಸ್ ತೊಗೊಂಡೋಗಿ ಕುಡಿತಿರ್ತಾರೆ. ಅಷ್ಟೇ ಅಲ್ಲದೆ ಧನ್ರಾಜ್ ಅವರು ಅದ್ರ ಬಗ್ಗೆ ಇದೆಂಥ ನೀರಿಗೋಸ್ಕರ ಎಷ್ಟಿದೆಲ್ಲ ಅಂತ ಧನ್ರಾಜ್ ಅವರೇ ಹೇಳ್ತಿರ್ತಾರೆ. ಆವಾಗ ತ್ರಿವಿಕ್ರಮ್ ಅವರು ಅದು ನೀರಲ್ಲ, ಅದು ಫಿಲ್ಟರ್ ವಾಟರ್ ಅಲ್ಲ, ಅದು ಟ್ಯಾಪ್ ವಾಟರ್ ಅಂತ ಹೇಳ್ತಾರೆ. ಆವಾಗ ಗೌತಮಿ ಅವರು ಕುಡಿದಿದ್ದಾಗ ಬಿಗ್ ಬಾಸ್ ಝೂಮ್ ಹಾಕೋದಂತೂ ಇನ್ನೂ ಕಾಮಿಡಿ ಆಗಿರುತ್ತೆ ಅಂತ ಹೇಳ್ಬೋದು. ತ್ರಿವಿಕ್ರಮ್ ಅವ್ರದ್ದು ಈ ಎಂಟರ್ಟೈನ್ಮೆಂಟಿಂದು ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದ್ರಲ್ಲಿ ಮೆಚ್ಚಬೇಕಾಗಿರೋದಂದ್ರೆ ಮೋಕ್ಷಿತಾ ಅವ್ರು ಅವ್ರು ಎಷ್ಟೇ ಇದು ಮಾಡಿದ್ರು ಮ್ಯಾನೇಜರ್ ಆಗಿ ಅವ್ರ ಕರ್ತವ್ಯ ನೀಟಾಗಿ ನಿಭಾಯಿಸಿದ್ರು ಅಂತ ಹೇಳ್ಬೋದು. ಸ್ಮೈಲ್ ಕೊಡ್ಕಂತ ಅವ್ರು ಏನೇ ಮಾಡಿದ್ರು ಕೂಡ, ಅವ್ರು ಎಷ್ಟೇ ಇದು ಹೇಳಿದ್ರು ಕೂಡ ನೀಟಾಗಿ ಹ್ಯಾಂಡ್ಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಒಂದೇನಾದ್ರು ಬಿಗ್ ಬಾಸ್ ಏನು ಹೇಳಿರುತ್ತೆ ಅಂದರೆ ಗ್ರಾಹಕರು ಏನೇ ಹೇಳಿದ್ರು ಮಾಡಬೇಕಂತ ಇರುತ್ತೆ. ಅದನ್ನು ಇವರು ಸ್ವಲ್ಪ ಮಾಡಲಿಲ್ಲ ಅಂತ ಅನಿಸ್ತು ನನಗೆ ಅನಿಸೋ ಮಟ್ಟಿಗೆ. ಓವರಾಲ್ ನಿನ್ನೆ ಎಪಿಸೋಡ್ ನೋಡಿದ್ರೆ ಭವೇಗೌಡ ಟೀಮ್ ಅವರು ಸ್ವಲ್ಪ ಚೆನ್ನಾಗೇ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಕಡೆ ಸೈಡ್ ಬಂದರೆ ಇವ್ರು ಇನ್ನೂ ಚೆನ್ನಾಗಿ ಮಾಡ್ಬೋಯ್ತು, ಸ್ಪಾ ಇತ್ತು, ಎಲ್ಲ ಇತ್ತು. ಆದರೆ ಇವ್ರು ಬರೀ ಅಡುಗೆ ಮನೆಯಲ್ಲೇ ಕುತ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಆದರೆ ಇವತ್ತಿನ ಟಾಸ್ಕ್ನಲ್ಲಿ ಅದು ಉಲ್ಟನೇ ಆಗಿದೆ ಅಂತ ಹೇಳ್ಬೋದು. ಇವತ್ತಿನ ಟಾಸ್ಕ್ನಲ್ಲಿ ಭವೇಗೌಡ ಟೀಮು ಗ್ರಾಹಕರಾಗಿ ಬರ್ತಾರೆ, ಹಾಗೆ ಚೈತ್ರ ಕುಂದಾಪುರ ಅವ್ರ ಟೀಮು ರಿಸಲ್ಟ್ ನಡೆಸೋರಾಗಿರ್ತಾರೆ. ಇವತ್ತು ಬಿಡ್ತಿದ್ದಾರೆ ಇವರು. ನಿನ್ನೆ ಕೊಟ್ಟಿರೋ ಟಾರ್ಚರಿಗೆ ಇವತ್ತೆಲ್ಲ ವಾಪಸ್ ತಗೊಂತಿರೋ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಗ್ರಾಹಕರಾಗಿ ಬಂದಿರ್ತಾರಲ್ಲ ಭವೇಗೌಡ ಅವ್ರ ಟೀಮಲ್ಲಿ, ಇದೊಂದು ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರಜತ್ ಅವ್ರು ಮೋಕ್ಷದವರಿಗೆ ನೀನು ಸಖತ್ತಾಗಿದೆಯಾ, ನೀನು ಸೂಪರ್ ಆಗಿದೆಯಾ ಅಂತ ಲೈನ್ ನೋಡಿತಿರ್ತಾರೆ. ಅಷ್ಟೇ ಅಲ್ಲದೆ ಅವ್ರ ಮೇಲೆ ಹೋಗಿ ಕುಂದ್ರೋದು ಅದೆಲ್ಲ ಮಾಡ್ತಿರ್ತಾರೆ. ಇಲ್ಲಿ ರಜತ್ ಹಾಗೂ ಮೋಕ್ಷದ ಅವ್ರದ್ದು ಒಂಥರ ಕ್ಯೂಟಾಗಿಂತ ಒಂಥರ ಲೈನ್ ಹೊಡೆಯೋ ಸ್ಟೋರಿನೇ ನೋಡ್ಬೋದು ನೀವು. ರಜತ್ ಅವ್ರಂತೂ ಈ ಎಪಿಸೋಡ್ನಲ್ಲಿ ಮೋಕ್ಷದವ್ರು ಹಿಂದೆ ಬಿದ್ದಿರ್ತಾರೆ. ಹಾಗೆಯೇ ತ್ರಿವಿಕ್ರಮ್ ಅವರು ರಜತ್ ಅವರಿಗೆ ಗುಂಡು ಅನ್ನೋದು ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವರೆಲ್ಲ ಒಳ್ಳೆ ಕ್ವಾಟ್ಲೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವ್ರ ಟೀಮಿಗೆ. ಅಷ್ಟು ಪಿಲ್ಲೋಗಳೆಲ್ಲ ಹೊಸ್ತಾಡೋದು, ಬಾತ್ರೂಮ್ನ ತಗೊಂಡೋಗೆಲ್ಲ ಗಲೀಜು ಮಾಡೋದು. ಇಲ್ಲಿ ರಜತ್ ಹಾಗೂ ಮತ್ತು ಗೌತಮಿಯದ್ದು ಒಂದು ಸ್ವಲ್ಪ ಪರ್ಸ್ನಲಾಗಿ ತಗೊತಾರೆ ರಜತ್ ಅವರು ಈ ಟಾಸ್ಕ್ನಲ್ಲಿ. ಲಾಸ್ಟಿಗೆ ಪಾಸಿಟಿವಿಟಿ ಎಲ್ಲ ಹಿಂಗೆ ಇಳಿಸ್ತೀನಿ ನೋಡು ಅಂತ ಹೇಳ್ತಾರೆ ರಜತ್ ಅವರು. ನಿನ್ನೆ ಧನ್ರಾಜ್ ಅವರಿಗೆ ಆಮ್ಲೆಟ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಇದು ಕೊಟ್ಟಿರ್ತಾರೆ, ಹನುಮಂತ ಅವರು ಟಾಂಗ್ ಕೊಟ್ಟಿರ್ತಾರಲ್ಲ. ಇವತ್ತು ಆ ಸರ್ದಿ ಧನ್ರಾಜ್ ಅವ್ರು ತಗೊತಾರೆ. ಧನ್ರಾಜ್ ಅವರು ಇವತ್ತು ಆಮ್ಲೆಟ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತೇಳಿ ಹನುಮಂತವ್ರಿಗೆ ಟಾರ್ಚರ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ರಜತ್ ಅವ್ರು ಚೇರಿಂದ ಬೀಳಿಸೋದು ಅವೆಲ್ಲ ಮಾಡ್ತಿರ್ತಾರೆ. ಇವತ್ತಂತೂ ತುಂಬ ಹೈ ವೋಲ್ಟೇಜ್ ಇದೆ ಅಂತ ಹೇಳ್ಬೋದು. ಎಲ್ಲರೂ ಇವತ್ತಿಗೋಸ್ಕರ ಕಾಯ್ತಿದ್ರು. ಅಷ್ಟೇ ಅಲ್ಲದೆ ಸೂರ್ಯ ಮತ್ತೆ ನಮ್ಮ ಕಡೆ ನೋಡ್ತಾನೆ ಅಂತ ರಜತ್ ಅವ್ರು ಹೇಳಿದ್ರು. ಅದು ಇವತ್ತಿನ ಎಪಿಸೋಡ್ನಲ್ಲಿ ನಿಜ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಕಡೆ ಟೈಮಿಂದ ಮ್ಯಾನೇಜರ್ ಆಗಿ ಅದು ಬಂದು ಗೌತಮಿ ಅವ್ರ ಮ್ಯಾನೇಜರ್ ಆಗಿದ್ದಾರೆ. ಅವ್ರು ಏನೇ ಮಾಡಿದ್ರು ಅವ್ರು ನಗ್ತಾನೆ ಹ್ಯಾಂಡ್ಲ್ ಮಾಡಬೇಕು ಇವ್ರ ಗ್ರಾಹಕರನ್ನ. ಇದಾಗಂತೂ ಸಾಕಾಗೋಗ್ಬಿಡುತ್ತೆ ಅಂತ ಹೇಳ್ಬೋದು ಇವರಿಗೆ. ಚೈತ್ರ ಕುಂದಾಪುರಿಗಂತೂ ರೋಸ್ಕೊಂಡು ಹೋಗ್ಬಿಡ್ತಾರೆ ಅವ್ರಿಗೆ ಕೊಡೋ ಟಾರ್ಚರಿಗೆ. ಅಷ್ಟೇ ಅಲ್ಲದೆ ಇವರದ್ದು ಅತಿ ಹೆಚ್ಚು ಸ್ಟಾರ್ ಪಡ್ಕೊಂಡು ಬಿಗ್ ಬಾಸ್ ಟಾಸ್ಕ್ನ ವಿನ್ನರ್
ವಿನ್ನರ್ ಯಾರಪ್ಪ ಅಂತಂದರೆ ಈ ರೆಡ್ ಟೀಮ್ನಲ್ಲಿ ನೀನೇ ನೋಡಿರ್ಬೋದು ಎಪಿಸೋಡ್ 6 ಸ್ಟಾರ್ಸ್ ಕೊಡ್ತಾರೆ. ಯಾರಂತಂದರೆ ಚೈತ್ರ ಕುಂದಾಪುರ ಅವ್ರ ಟೀಮ್ ಅವರು ಈ ಕಡೆ ಸೈಡ್ ಭವೇಗೌಡ ಟೀಮ್ರಿಗೆ 6 ಸ್ಟಾರ್ಸ್ ಕೊಡ್ತಾರೆ. ಆದರೆ ಇವತ್ತಿನ ಟೀಮ್ನಲ್ಲಿ ಅತಿ ಹೆಚ್ಚು ಸ್ಟಾರ್ ಪಡ್ಕೊಂಡು ಗೆದ್ದಿದ್ದಾರಂತಂದರೆ ಅದು ಬಂದು ತ್ರಿವಿಕ್ರಮ್ ಅವರು. ಹೌದು, ತ್ರಿವಿಕ್ರಮ್ ಅವ್ರ ಟೀಮ್ ಅಂದರೆ ಭವೇಗೌಡ ಅವ್ರ ಟೀಮ್, ತ್ರಿವಿಕ್ರಮ್, ರಜತ್, ಮೋಕ್ಷಿತಾ ಅವ್ರ ಟೀಮು ಅತಿ ಹೆಚ್ಚು ಸ್ಟಾರ್ ಪಡ್ಕೊಂಡು ಕ್ಯಾಪ್ಟನ್ಸಿ ಟಾಸ್ಕ್ ಸೆಲೆಕ್ಟ್ ಆಗಿದ್ದಾರೆ. ಇದಕ್ಕೊಂದು ಮೋಕ್ಷ ಅವ್ರು ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಇದ್ರ ಬಗ್ಗೆ. ಅವ್ರು ಹೇಳ್ತಿರ್ತಾರೆ ಇದು ಒಂದ್ಸಲ ನಾನು ಕ್ಯಾಪ್ಟನ್ ಸ್ಟಾರ್ಸ್ 10 ವರ್ಷ ಸತನೂ ಹೋಗಿಲ್ಲ ಅಂತ ಹೇಳಿರ್ತಾರೆ. ಇವಾಗ ಅವ್ರು ಕೇಳಿ ತುಂಬಾ ಖುಷಿಯಾಗಿದೆ ಮೋಕ್ಷಿತಾ ಅವರಿಗೆ. ಈ ವಾರ ಕ್ಯಾಪ್ಟನ್ ಯಾರಾಗ್ಬೋದು? ಅಷ್ಟೇ ಅಲ್ಲದೆ ಈ ರೆಡ್ ಟೀಮ್ನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಈ ಎಪಿಸೋಡ್ ಅತಿ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದು ಆ ಟೀಮನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಿಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್.